ಸಿರಿ ಸೊಗಡಿನ ಸಂಕ್ರಾಂತಿ ಅನಾವರಣ. ಹನಗಂಡಿಯ ವಾಡಿಯಲ್ಲಿ ಸಡಗರ ಸಂಭ್ರಮ. ಹಳೆಯ ಸುಗ್ಗಿ ಪದಗಳ ಹಾಡುಗಾರಿಕೆ, ಎತ್ತಿನ ಬಂಡಿಯಲ್ಲಿ ಸವಾರಿ ಹೊರಟ ಮಹಿಳೆಯರು, ರಾಶಿಯ ಬುಟ್ಟಿ ತಲೆ ಮೇಲೆ ಹೊತ್ತು ಸಂಭ್ರಮ, ಮಡಿಕೆ ಎತ್ತುಗಳಿಗೆ ಪೂಜೆ ಅಲಂಕಾರ, ಖುಷಿ ಖುಷಿಯಿಂದ ನಕ್ಕು ನಲಿದ ಮಹಿಳಾ ಮಣಿಗಳು. ಇದು ಸಂಕ್ರಾಂತಿ ಸಂಭ್ರಮದ ದೃಶ್ಯಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಥನ ಹಬ್ಬುಗಳು. ಇಷ್ಟೊಂದು ಖುಷಿಯಲ್ಲಿರುವ ಇವರೆಲ್ಲ ಮುಧೋಳದ ಸಪ್ತಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ತಂಡದ ನಾರಿಮಣಿಗಳು. ಪ್ರತಿ ವರ್ಷ ಸಂಕ್ರಾಂತಿ ಬಂದ್ರೆ ಸಾಕು, ಒಂದಿಲ್ಲ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಈ ಬಾರಿ ಹನಗಂಡಿ ದೇಸಾಯಿ ವಾಡಿಯಲ್ಲಿ ಸಂಕ್ರಾಂತಿ ಕಲರವ ಜೋರಾಗಿತ್ತು. ಮಡಿಕೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಕಬ್ಬು ಇಟ್ಟು ರಂಗೋಲಿಗಳ ಚಿತ್ತಾರ ಬಿಡಿಸಲಾಗಿತ್ತು. ನಗು ಮೊಗದಿಂದ ಮಹಿಳೆಯರೆಲ್ಲ ಕೂಡಿ ಪೂಜೆ ಮಾಡಿದ್ರು. ವಾದ್ಯ ಮೇಳಗಳು ಈ ಪೂಜೆಗೆ ಸಾಥ್ ನೀಡಿದ್ವು. ಮಹಿಳೆಯರು ಮಜ್ಜಿಗೆ ಕಡಿಯುವ ಕಾರ್ಯ ಮಾಡಿದ್ರು. ಇನ್ನು ಕೆಲವರು ರಾಶಿ ಬುಟ್ಟಿ ಹೊತ್ತು ವಯ್ಯಾರದಿಂದ ನಡೆದು ಬಂದ್ರು. ಸುಗ್ಗಿ ಹುಗ್ಗಿ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗ ನೀಡಿತು. ವಾಡೆ ಆವರಣವಂತೂ ಸಂಕ್ರಾಂತಿ ಹಬ್ಬ ಆಚರಣೆಗೆ ಹೇಳಿ ಮಾಡಿಸಿದ ಜಾಗ. ಇದೇ ಆವರಣದಲ್ಲಿ ಹಲವಾರು ಮಹಿಳೆಯರು ಸಂಭ್ರಮದಲ್ಲಿ ತೊಡಗಿದ್ರು. ಬೀಸು ಕಲ್ಲಿನ ಪದಗಳು, ಜಾನಪದಗಳು ಮಹಿಳೆಯರ ಕಂಠ ಸಿರಿಯಲ್ಲಿ ಮೂಡಿ ಬಂದ್ವು. ಕೋಟಿ ರಾಜ ಆಳುವವರ ಬೀಸುಕಲ್ಲು ಬೀಸಿ ಹಾಡಿದ ಶಾಸಕರ ಧರ್ಮಪತ್ನಿ. ಕುಣಿದು ಕುಪ್ಪಳಿಸಿದ ಮಹಿಳೆಯರು, ಯುವತಿಯರು. ಜಮಖಂಡಿ ಶಾಸಕ ಜಗದೀಶ್ ಗುಡಗಂಟಿಯವರ ಧರ್ಮಪತ್ನಿ ಕೂಡ ಭಾಗಿಯಾಗಿದ್ದು ಸಂಭ್ರಮ ಇಮ್ಮಡಿಗೊಂಡಿತ್ತು. ಅವರಿಗೆ ಮೂಗುತಿ ತೊಡಿಸುವುದರ ಮೂಲಕ ಬರಮಾಡಿಕೊಂಡ್ರು. ಬೀಸು ಕಲ್ಲಿನ ಬಳಿ ಕುಳಿತು ಗಂಡನ ಹೆಸರನ್ನ ಒಗಟು ಹೇಳುವ ಮೂಲಕ ಹೇಳಿದ್ದು ಎಲ್ಲರಿಗೂ ಮನೋರಂಜನೆ ನೀಡಿತು. ಚಪಾತಿ ಕಟ್ಕೊಂಡು ಹೋಗಂದ್ರ ಕಟ್ಕೊಂಡ ಮನೆಗೆ ನೋಡಕ್ ಬರ್ತಾರ. ನಮ್ಮ ಮನೆಯವ್ರು ಬರ್ದಂತಾರ. ಜಗದೀಶ್ ಅಮಾಶಿ ಕತ್ಲಿ ಗೋಧಿ ಬಿತ್ಲಿ ನೀಲೇಶ್ ಅವ್ರ ಹೆಸರು ಕೇಳೋರ್ ಹೆಣ ಬಳಿಗೆ ಚಂದ, ದ್ರಾಕ್ಷಿ ಬಳಿಗೆ ಕೊನೆ ಚಂದ, ನೀಲೇಶ್ ಅವರಿಗೆ ನಾನು ಚಂದ. ಇನ್ನು ಸಂಕ್ರಾಂತಿ ಅಂದ್ರೆ ರೈತರ ಹಬ್ಬ ಅಂತಾನೆ ಫೇಮಸ್. ರೈತರ ಮಿತ್ರ ಎತ್ತು ಮತ್ತು ಚಕ್ಕಡಿ. ಹಾಗಾಗಿ ಚಕ್ಕಡಿ ಮತ್ತು ಎತ್ತುಗಳಿಗೆ ಶೃಂಗಾರ ಮಾಡಿ ಪೂಜೆ ನಡೆಸಿದ್ರು. ಎತ್ತುಗಳಿಗೆ ಫಲಹಾರ ನೀಡಿ ಖುಷಿ ಪಟ್ರು. ಆರತಿ ಬೆಳಗಿ ಸಂಭ್ರಮಿಸಿದ್ರು. ಬಳಿಕ ಎತ್ತಿನ ಗಾಡಿಯಲ್ಲಿ ಸವಾರಿ ಹೊರಟ್ರು.
ಭಾಗದ ರೈತರ ಜೀವನಾಡಿ ಅಂದ್ರೆ ಕೃಷ್ಣಾ ನದಿ. ರೈತರ ಬೆಳೆಗಳಿಗೆ ನೀರುಣಿಸುವ ತಾಯಿ ಕೃಷ್ಣೆಯನ್ನು ಸಂಕ್ರಾಂತಿ ವೇಳೆ ನೆನಪಿಸಿಕೊಂಡು ಬೋಟಿನಲ್ಲಿ ನದಿಯಲ್ಲಿ ಪ್ರಯಾಣ ಮಾಡಿದ್ರು. ಇಲ್ಲಿಯೂ ಸಾಂಪ್ರದಾಯಿಕ ಹಾಡುಗಳು ಕೇಳಿಬಂತು. ಬಳಿಕ ಜೀವನದಿ ಕೃಷ್ಣೆಗೆ ಬಾಗಿನ ಅರ್ಪಿಸಿದ್ರು. ಕೊನೆಯಲ್ಲಿ ಹಿರಿಯ ಮಹಿಳೆಯರು ಸೋಬಾನೆ ಪದಗಳನ್ನ ಹಾಡಿದ್ರು. ಇಳಕಲ್ ಸೀರೆಯುಟ್ಟು ಯುವತಿಯರು ಸಂಕ್ರಾಂತಿ ಹಾಡುಗಳಿಗೆ ಸಾಂಪ್ರದಾಯಿಕವಾಗಿ ಕುಣಿದು ಕುಪ್ಪಳಿಸಿದ್ರು. ವಾದ್ಯ ಮೇಳಗಳ ಸದ್ದಿಗೆ ಸಪ್ತಸ್ವರ ತಂಡದ ಮಹಿಳೆಯರು ಹೆಜ್ಜೆ ಹಾಕಿದ್ರು. ಬರ್ರಿ ಪ್ರಾಚೀನ ಮನರಂಜನಾ ಆಟ ಸಕ್ಕಸರಗಿ ಆಡುವ ಮೂಲಕ ಫುಲ್ ಎಂಜಾಯ್ ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಧ ವಿಧದ ಅಡುಗೆಗಳೇ ಹೈಲೈಟ್. ರೊಟ್ಟಿ, ಶೇಂಗಾ ಹೋಳಿಗೆ, ವಿವಿಧ ಸಿಹಿ ತಿಂಡಿಗಳು, ಸೊಪ್ಪು ಸೇರಿದಂತೆ ಅನೇಕ ಅಡುಗೆಗಳು ತಯಾರಾಗಿತ್ತು. ಒಟ್ನಲ್ಲಿ ಹಳ್ಳಿ ಸೊಗಡಿನ ಸಂಕ್ರಾಂತಿ ಅಂದ್ರೆ ಇದಪ್ಪ ಅಂತ ತೋರಿಸಿಕೊಟ್ರು. ರನ್ ಟಿವಿ ನ್ಯೂಸ್, ಹನಗಂಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.